ನಿನ್ನೆ ನಡೆದಂತಹ CLP ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ನಮಗೆ ಅನುದಾನ ಬೇಕೇ ಬೇಕು ಅಂತ ಮುಖ್ಯಮಂತ್ರಿಗಳ ಮುಂದೆ ಪಟ್ಟು ಹಿಡಿದು ಕೂತಿದ್ದಾರೆ. ಕೊನೆಗೆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಕೊಂಡಿದ್ದಾರೆ, ಕೊಡ್ತೀವಿ ಅಂತ ಅಂದ್ಬಿಟ್ಟು. ಅನುದಾನಕ್ಕಾಗಿ ಹೆಚ್ಚಾಗ್ತಾ ಇದೆ ಶಾಸಕರ ಆಗ್ರಹ. ನಿನ್ನೆ CLP ಸಭೆಯಲ್ಲಿ CMಗೆ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಮನವಿ ಸಲ್ಲಿಸಿದ್ರು, ನಮಗೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂತ. ಇವತ್ತು DCM DK ಶಿವಕುಮಾರ್ಗೆ ಬೆಂಗಳೂರು BJP ಶಾಸಕರು ಪತ್ರ ಬರೀತಾ ಇದ್ದಾರೆ. ತಲಾ 50 ಕೋಟಿ ವಿಶೇಷ ಅನುದಾನ ನೀಡೋದಕ್ಕೆ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಕ್ಕಾಗಿ ಅನುದಾನವನ್ನು ಕೊಡುವಂತೆ ಮನವಿಯನ್ನು BJP ಶಾಸಕರು ಮಾಡ್ಕೋತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್, ಅಶ್ವಥ್ ನಾರಾಯಣ್ ಸೇರಿ BJP ಶಾಸಕರೆಲ್ಲರೂ ಪತ್ರ ಬರೀತಾ ಇದ್ದಾರೆ. ಈ ಹಿಂದೆ 10 ಕೋಟಿ ಕೊಟ್ಟಾಗಲೇ ಜಯನಗರಕ್ಕೆ DK ಶಿವಕುಮಾರ್ ಕೊಡದೇನೆ ಆಟ ಆಡಿಸಿ ಕೊನೆಗೆ ರಿಲೀಸ್ ಮಾಡಿದ್ರು. ಈ ಸರ್ತಿ ಏನು ಮಾಡ್ತಾರೆ ಅಂತ ನೋಡೋಣ. ಎಲ್ಲ ಕ್ಷೇತ್ರದ ಶಾಸಕರಿಗೂ ರಿಲೀಸ್ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ರೆ ಈ ಕಾಂಗ್ರೆಸ್ ಕ್ಷೇತ್ರ ಮಾತ್ರ ಅಂತ ಅಲ್ಲ, 224 ಕ್ಷೇತ್ರಕ್ಕೂ ಕೊಡಬೇಕಾಗತ್ತೆ. ಅದರ ನಡುವೆ ಈಗ ಬೆಂಗಳೂರಿನ BJP ಶಾಸಕರೆಲ್ಲ DCM DK ಶಿವಕುಮಾರ್ಗೆ ಪತ್ರ ಬರೀತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ 50 ಕೋಟಿ ವಿಶೇಷ ಅನುದಾನವನ್ನು ಕೊಡಿ ಅಂತ. ಹಾಗಾಗಿ ನೋಡೋಣ, ಅದೇನೋ ಒಂದೊಂದು ಕ್ಷೇತ್ರಕ್ಕೆ ಅದೆಷ್ಟೋ ಕೋಟಿಗಳನ್ನ ರಿಲೀಸ್ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಈಗಾಗಲೇ ಕಂದಾಯ ಇಲಾಖೆಯಿಂದ ಮತ್ತು RDPR ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆಯಿಂದ ಹಣವನ್ನು ತೆಗೆದು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸದನದಲ್ಲೇ ಅನೌನ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಮಾಡಿದ್ರೆ ಅದು ಎಲ್ರಿಗೂ ಮಾಡಬೇಕು. ಒಂದು ಕ್ಷೇತ್ರಕ್ಕೆ ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೂ ಕೊಡೋಕ್ಕೆ ಬರಲ್ಲ. ಅಥವಾ ಕಾಂಗ್ರೆಸ್ ಕ್ಷೇತ್ರದ ಶಾಸಕರು ಇರ್ತಕ್ಕಂಥದ್ದಕ್ಕೆ ಹೆಚ್ಚು ಕೊಡೋದು, BJP ಶಾಸಕರ ಕ್ಷೇತ್ರಕ್ಕೆ ಕಡಿಮೆ ಕೊಡೋದು, ಹಾಗೂ ಮಾಡೋಕ್ಕೆ ಬರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗಾಗಲೇ ನಿನ್ನೆ CLP ಸಭೆಯಲ್ಲಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರಂತೆ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅಂತ. ಹಂಗಂದಾಕ್ಷಣಕ್ಕೆ ಕಾಂಗ್ರೆಸ್ ಕ್ಷೇತ್ರಕ್ಕೆ ಮಾತ್ರ ಕೊಡಬೇಕು ಅಂತ ಬರಲ್ಲ, ಎಲ್ಲ ಶಾಸಕರ ಕ್ಷೇತ್ರಗಳಿಗೂ ದುಡ್ಡನ್ನು ಕೊಡಬೇಕಾಗುತ್ತೆ. ಇದರ ನಡುವಲ್ಲಿ BJP ಬೆಂಗಳೂರು ಶಾಸಕರು ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಿರೋದು ಯಾಕೆ ಅಂತ? ಅರವಿಂದ್, ಬೆಂಗಳೂರಿನ BJPಯ 15 ಶಾಸಕರು ಕೂಡ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಹೊಂದಿದೆ, ಆದರೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಾಗಾಗಿ ಪ್ರತಿ ಕ್ಷೇತ್ರಕ್ಕೂ ಕೂಡ ವಿಶೇಷವಾದಂಥ 50 ಕೋಟಿ ತಲಾ 50 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಈಗ ಅವರು ಮನವಿಯನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಉಸ್ತುವಾರಿ ಸಚಿವರ ಅಡಿಯಲ್ಲಿ ಬರುವಂಥ ಅನುದಾನವನ್ನು ಬಿಡುಗಡೆಗೆ ಇವರು ಮನವಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂತಂದರೆ ಮೂಲಭೂತ ಕೊರತೆಯಿಂದಾಗಿ ರಸ್ತೆಗಳು ಹಾಳಾಗಿವೆ. ರಸ್ತೆಗಳು ಹಾಳಾಗಿರೋದ್ರಿಂದಾಗಿ ಇಲ್ಲಿ ಆಗ್ತಕ್ಕಂಥ ವ್ಯವಹಾರ ಇರ್ಬೋದು, ಕಾರ್ಖಾನೆಗಳಿರ್ಬೋದು, ಅವು ಬೇರೆ ಕಡೆಗೆ, ಬೇರೆ ರಾಜ್ಯಗಳಿಗೆ ಶಿಫ್ಟ್ ಆಗ್ತಾ ಇದ್ದಾವೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಮೂಲಭೂತ ಕೊರತೆಯನ್ನು ನೀಗಿಸಬೇಕಾಗತ್ತೆ. ಆ ಕಾರಣಕ್ಕೆ 50 ಕೋಟಿಯನ್ನು ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ಮನವಿ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು, ಅಶ್ವಥ್ ನಾರಾಯಣ ಸೇರಿದಂತೆ 15 BJP ಶಾಸಕರು ತಮ್ಮ ಸಹಿಯನ್ನು ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಕಳೆದ ತಿಂಗಳು ಅವರ ವಿವೇಚನಾ ಅನುದಾನದಡಿ ಬರುವಂಥ ಪ್ರತಿ 28 ವಿಧಾನಸಭಾ ಕ್ಷೇತ್ರಗಳು ಕೂಡ 10 ಕೋಟಿಯನ್ನು ಅನುದಾನ ಕೊಟ್ಟಿದ್ರು. ಜಯನಗರಕ್ಕೆ ಆಟ ಆಡಿಸಿ ಕೊನೆಗೆ ಅವರು ಅನುದಾನವನ್ನು ಬಿಡುಗಡೆ ಮಾಡಿದರು. ಮತ್ತೆ ಈಗ ತಲಾ 50 ಕೋಟಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ಹೇಗೆ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಬೆಂಗಳೂರು ಬಿಡುಗಡೆ ಮಾಡಿದ್ರೆ 28 ವಿಧಾನಸಭಾ ಕ್ಷೇತ್ರಗಳು ಕೂಡ ಬಿಡುಗಡೆ ಮಾಡಬೇಕಾಗತ್ತೆ. ಇಲ್ಲಿ BJP ಅವರು ಮಾತ್ರ ಮನವಿಯನ್ನು ಪತ್ರವನ್ನು ಸಲ್ಲಿಸ್ತಾ ಇರುವಂಥದ್ದು. ಅನುದಾನ ಬಿಡುಗಡೆ ಮಾಡ್ತಾರಾ? ಲಾಸ್ಟ್ ಬಾರಿ ಜಯನಗರ ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ದೇನೆ ಆಟ ಆಡಿಸಿದ್ರು. ಆ ಮಾದರಿಯಲ್ಲಿ ಏನಾದರೂ ತಡ ಮಾಡ್ತಾರಾ? ಯಾವ ಅನುದಾನದ ಅಡಿಯಲ್ಲಿ ಈ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್. ರೈಟ್ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. ಬಟ್ ಹಂಗೆ ಮಾಡೋಕ್ಕೆ ಬರಲ್ಲಪ್ಪ. ಸರ್ಕಾರ ಯಾವ ಪಕ್ಷದ್ದಾದರೂ ಇರಲಿ, 224 ಕ್ಷೇತ್ರಗಳನ್ನು ಸಮಾನವಾಗಿ ಕಾಣಬೇಕು. ಅವರು ತಮ್ಮ ಪಕ್ಷದ ಶಾಸಕರು ಗೆದ್ದಿರೋ ಕ್ಷೇತ್ರಗಳಿಗೆ ಮಾತ್ರ ಕೊಡ್ತೀವಿ ಅಂತಂದರೆ ತಪ್ಪಾಗುತ್ತದೆ.